ನಿಮಗ್ ನೀವೇ ಏನೇನೋ ಊಹೆ ಮಾಡ್ಕೊಂಡು ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಕಣ್ಮುಂದೆ ತಾಳಿ ಕಟ್ಕೊಂಡ್ ಬಂದ್ರೆ ಅರ್ಥ ಮಾಡ್ಕೊಳ್ದಿರೋ ಅಷ್ಟು ಮೂರ್ಖರೇನೂ ಅಲ್ಲ. ಕೇಳಿ ಮೇಡಮ್, ಇವಾಗ ಕೂಡ ಸೈಲೆಂಟ್ ಆಗಿದ್ರೆ ಇನ್ನೆಷ್ಟು ಅಡ್ವಾಂಟೇಜ್ ತಗೋತಾಳೋ. ರಾಹುಲ್ ನಿನ್ನನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದು ಅದನ್ನು ಬಿಟ್ಟು ನನ್ನನ್ನು ಏಮಾರಿಸಿ ತಾಳಿ ಕಟ್ಟಿಸ್ಕೊಂಡಿದ್ಯಾ? ಇಷ್ಟು ಹೊತ್ತು ಇವರೆಲ್ಲರೂ ನಿನ್ನ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇದ್ರು ಕೂಡ ನಾನು ನಿನ್ನ ಬಗ್ಗೆ ತುಂಬಾ ಹೆಮ್ಮೆಯಾಗಿ ಹೇಳ್ಕೊಳ್ತಿದ್ದೆ. ಅದನ್ನ ನಾಶ ಮಾಡಿಬಿಟ್ಟೆ ನೀನು. ನಾನು ನಿನ್ನ ಮನೆಗೆ ಬಂದು ನಿನ್ನ ಸೆರಗನ ಹಿಡಿದು ಬೇಡ್ಕೊಂಡಿದ್ದಕ್ಕೆ ಏನೋ ದೊಡ್ಡದಾಗಿ ಸ್ವಾಭಿಮಾನಿನ ತರ ನಡ್ಕೊಂಡ್ಯಲ್ಲ. ಈ ರೀತಿ ಆಸ್ತಿ ಹೊಡ್ಕೊಳ್ಳೋದಕ್ಕ? ಸಾಕ್ ನಿಲ್ಸಿ. ಆಸ್ತಿಗೋಸ್ಕರನೇ ಈ ಮನೆಗ್ ಬಂದಿದ್ರೆ ನನ್ ಕತ್ತಿಗೆ ತಾಳಿ ಬೀಳೋವರೆಗೂ ವೇಟ್ ಮಾಡೋ ಅಗತ್ಯ ಇರ್ಲಿಲ್ಲ. ಅದು ಅಲ್ದೆ ನನ್ ಬಗ್ಗೆ ಏನ್ ಗೊತ್ತು ನಿಮ್ಗೆ? ಏನ್ ನಡೀತು ಅಂತ ಹೇಳೋದನ್ನ ಕೇಳಿಸ್ಕೊಳ್ದೇನೆ ನಿಮ್ಗೆ ಇಷ್ಟ ಬಂದಿದ್ದನ್ನ ನೀವೇ ಊಹೆ ಮಾಡ್ಕೋತಿದ್ದೀರಾ. ನನ್ನನ್ನ ಯಾಕೆ ಬ್ಲೇಮ್ ಮಾಡ್ತಿದ್ದೀರಾ? ಡೈರೆಕ್ಟ್ ಆಗಿ ಸಿಕ್ಕಾಕೊಂಡ್ಮೇಲೆ ನಿಜನ ನೀನೇ ಒಪ್ಕೊಂಡ್ಮೇಲೆ ಇನ್ನು ಏನು ಹೇಳ್ಬೇಕು ಅನ್ಕೊಂಡಿದ್ಯಾ? ಇನ್ನೇನಿರುತ್ತೆ, ಆಬ್ವಿಯಸ್ಲಿ ಸುಳ್ಳು. ಐ ರೈಟ್ ಭಾಷಿನಿ? ಏಯ್, ಕೆನ್ನೆಗೆ 2 ಕೊಟ್ಟೆ ಅಂದ್ರೆ ಲೆಫ್ಟ್ ರೈಟು 2 ಒಂದಾಗೋಗುತ್ತೆ. ಅಂದ್ರೆ ನೀನ್ ಹೇಳ್ತಿರೋದು ನೀನ್ ಕುತ್ಕೆಲಿರೋ ತಾಳಿ ರಾಹುಲ್ ಕಟ್ಟಿದ್ದಲ್ವಾ? ಏನಾದ್ರೂ ಇನ್ಸಿಡೆಂಟ್ ನಡೆದಾಗ ಕಿರ್ಚೋದು ಆವೇಶ ಪಡೋದು ಅಲ್ಲ, ಎದುರುಗಡೆಯವ್ರು ಹೇಳೋದನ್ನು ಕೇಳಿಸ್ಕೋಬೇಕು. ರಾಹುಲ್ ನನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದು ನಿಜ, ಆದ್ರೆ ಈ ತಾಳಿನ ರಾಹುಲ್ ಕಟ್ಟಿದ್ದಲ್ಲ. ತಾಯಿ, ನಮ್ಮ ತಂದೆ ಆಪರೇಷನ್ಗೆ ಸಹಾಯ ಮಾಡಿದ್ದಕ್ಕೆ ವಾಗ್ದೇವಿ ಅವ್ರಿಗೋಸ್ಕರ ಸರ್ಸು ಹಾಗೆ ನಡ್ಸೋದಕ್ಕೆ ಬಂದಿದ್ದೀನಿ. ರಾಹುಲ್ ತನ್ನ ಹೆಂಡತಿ ಮೇಲೆ ಇಟ್ಟಿರೋ ಪ್ರೀತಿ ಗೊತ್ತಾದ್ಮೇಲೆ ಅವರಿಂದ ಹೇಗೋ ಏನೋ ತಪ್ಪಿಸ್ಕೊಂಡು ನಾಟಕ ಆಡ್ತಿದ್ದೀನಿ. ಆದ್ರೆ ಇವತ್ತು ರಾಹುಲ್ ನನ್ನ ಕತ್ತಿಗೆ ತಾಳಿ ಕಟ್ಟಬೇಕು ಅನ್ಕೋತಿದ್ದಾನೆ. ನಾನೇನೋ ತಪ್ಪಿಸ್ಕೊಳ್ಳೋಕೆ ಆಗದೆ ಇರೋ ಸ್ಥಿತಿಲಿದ್ದೀನಿ. ಪುರೋಹಿತ್ರೆ, ಸರ್, ಹುಡುಗಿನ ಕರ್ಕೊಂಡು ಬನ್ನಿ. ಈ ದೇವರ ಸಮ್ಮುಖದಲ್ಲಿ ಮಾಂಗಲ್ಯ ಧಾರಣೆ ನಡೆಸಿದ್ರೆ ತುಂಬಾ ಒಳ್ಳೆಯದು. ಸರಿ ಪುರೋಹಿತ್ರೆ. ಹೇಗಾದ್ರೂ ಈ ಗಂಡಾಂತರದಿಂದ ನೀನೇ ಕಾಪಾಡಬೇಕು ತಾಯಿ.
ಮರ್ಯಾದೆನ ಕಾಪಾಡೋದಕ್ಕೆ ಹೀಗೆ ಮಾಡ್ಬೇಕಾಗಿ ಬರ್ತಿದೆ. ರಾಹುಲ್ ನನ್ನ ರೂಪನ ನೋಡಿ ನಾನೇ ಅವನ ಹೆಂಡತಿ ಅಂತ ಭ್ರಮೆ ಪಡ್ತಿದ್ದಾನೆ. ಆ ಭ್ರಮೆನ ಸ್ವಲ್ಪ ದಿನ ನಿಜ ಮಾಡೋದಕ್ಕೆ ಪರಿಹಾರವಾಗಿ ಉಪಯೋಗ ಆಗ್ಬೇಕು ಅಂತ ಮಾಡ್ತಿರೋ ಈ ತಪ್ಪನ್ನ ತಾಯಿಯಾಗಿ ಅರ್ಥ ಮಾಡ್ಕೋತಿ ಅಂತ ಆಶಿಸ್ತಿದ್ದೀನಿ. ಈ ಸಮಸ್ಯೆಯಿಂದ ಕಾಪಾಡಮ್ಮ. ಸರ್ಸು, ನೀನ್ ಇಲ್ಲೇ ಇದೆಯಾ? ಬಾ, ನಿನಗೆ ಸರ್ಪ್ರೈಸ್ ತೋರಿಸ್ತೀನಿ. ಎಲ್ಲಿಗೆ ರಾಹುಲ್ ಅವರೇ? ನಿನ್ನ ಕುತ್ತಿಗೆಯಲ್ಲಿ ತಾಳಿ ಇಲ್ಲ ಅಂತ ದೇವಸ್ಥಾನದಲ್ಲಿ ಈ ತಾಳಿನ ಹಾಕೋಣ ಅಂತ ಇಲ್ಲಿ ಕರ್ಕೊಂಡು ಬಂದೆ. ಇದೇ ನಾನು ನಿನಗೆ ಕೊಡಬೇಕು ಅಂತಿದ್ದ ಸರ್ಪ್ರೈಸ್. ಹೇಗಿದೆ? ತುಂಬಾ ಚೆನ್ನಾಗಿದೆ ರಾಹುಲ್ ಅವರೇ, ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಸರಿ ಬಾ, ಆ ದೇವರೆದುರಿಗೆ ನಿನ್ ಕುತ್ತಿಗೆಗೆ ಹಾಕ್ತೀನಿ. ರಾಹುಲ್ ಅವರೇ ಇರಿ. ಏನಾಯ್ತು ಸರ್ಸು? ಈ ತಾಳಿ ಅಗತ್ಯ ಇಲ್ಲ ರಾಹುಲ್ ಅವರೇ. ಇದೇನ್ ಸರ್ಸು ಹೀಗೆ ಹೇಳ್ತಾ ಇದೆಯಾ? ಫಲವಾಗಿ ನನಗೆ ಸಿಕ್ಕಿದ್ದು ಆಪಾದನೆ, ಅವಮಾನಗಳು. ನಿಮ್ಮ ಆಸ್ತಿ, ಅಂತಸ್ತು, ಘನತೆ ಇದೆಲ್ಲ ನನ್ನ ಆತ್ಮಾಭಿಮಾನದ ಮುಂದೆ ತೃಣಕ್ ಸಮಾನ ಅಂತ ಮರ್ತು ಹೋಗ್ಬೇಡಿ. ನೋಡಿ, ತಗೊಳ್ಳಿ.
ಗೋಸ್ಕರ ಯಾವ ಕೆಲ್ಸದ ಮೇಲೆ ನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದೀರೋ ಅದನ್ ಪೂರ್ತಿ ಮಾಡಿದ್ಮೇಲೆನೆ ಹೊರಗೆ ಹೋಗ್ತೀನಿ. ಅಲ್ಲಿವರೆಗೂ ಈ ಅರ್ಶನದ ತಾಳಿಯಿಂದಾನೇ ನಿಮ್ ಮಗನ್ಗೆ ಹೆಂಡತಿಯಾಗಿ ನಟಿಸ್ತೀನಿ. ಅಮ್ಮ ಭಾಷಿಣಿ, ನನ್ನನ್ನು ಕ್ಷಮಿಸ್ಬಿಡಮ್ಮ. ನಿನ್ನ ಕತ್ತಲಿರೋ ಈ ಅರಿಶಿನದ ಕೊಂಬಿನ ತಾಳಿ ನೋಡಿ ನಿಜ ಏನು ಅಂತ ಲೆಕ್ಕನೂ ಹಾಕದೆ ಆವೇಶ ಪಟ್ಬಿಟ್ಟೆ. ನಿನ್ನ ಬಗ್ಗೆ ಗೊತ್ತಿದ್ದು ಕೂಡ ಇವ್ರ ಮಾತುಗಳಿಗೆ ಇನ್ಫ್ಲೂಯೆನ್ಸ್ ಆಗಿ ನಿನ್ನನ್ನು ಅಪಾರ್ಥ ಮಾಡ್ಕೊಂಡೆ. ತಪ್ಪಾಯ್ತು, ನಾನೇ ತಪ್ಪು ಮಾಡ್ಬಿಟ್ಟೆ. ನನಗೆ ಕ್ಷಮಿಸ್ಬಿಡು. ಅಮ್ಮ, ಕ್ಷಮಿಸೋದ್ ಬಿಟ್ರೆ ಯಾರ ಹತ್ರನೂ ಕ್ಷಮಾಪಣೆ ಕೇಳೋದು ಗೊತ್ತಿಲ್ದಿರೋ ನಮ್ಮ ವಾಗ್ದೇವಿ ಮನಸ್ಫೂರ್ತಿಯಾಗಿ ನಿನ್ ಮುಂದೆ ತಪ್ಪನ್ನ ಒಪ್ಕೊಂಡಿದ್ದಾಳಮ್ಮ. ಯಾವ ಮಾತಿಗೋಸ್ಕರ ನೀನಿಲ್ಲಿ ನಮ್ಮ ಜೊತೆ ಇದೆಯೋ ಆ ಮಾತನ್ನ ಇನ್ಮೇಲಿಂದ ನಾವೆಲ್ಲ ಗೌರವಿಸ್ತೀವಿ. ಇಂಥ ತಪ್ಪು ಮತ್ತೆ ಆಗದಿರೋ ಹಾಗೆ ನೋಡ್ಕೋತೀವಿ. ನನಗೆ ಕ್ಷಮಾಪಣೆ ಬೇಡ. ನನ್ ಬಗ್ಗೆ ಗೊತ್ತಿದ್ದು ಕೂಡ ಹೀಗೆ ಅಪಾರ್ಥ ಮಾಡ್ಕೊಂಡು ಅವಮಾನ ಮಾಡಿದ್ದು ನನಗ್ ಬೇಜಾರಾಗ್ತಿದೆ. ಇನ್ಯಾವತ್ತೂ ಈ ರೀತಿ ತಪ್ಪಾಗ್ದಿರೋ ಹಾಗೆ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ನನ್ನ ನೀವೆಷ್ಟೇ ಅಪಾರ್ಥ ಮಾಡ್ಕೊಂಡ್ರು ನಿಮ್ ಮಾತು ನಂಬೋದನ್ ಬಿಟ್ರೆ ನನಗ್ ಬೇರೆ ದಾರಿ ಇಲ್ಲ ಮೇಡಮ್. ನಾನು ಕೊಡ್ತಾ ಇರೋ ಬಹುಮಾನ ಅಂತ ಅಂದ್ಕೊ. ವನಜಾ, ಬಂಗಾರಕ್ಕಿಂತ ಬೆಲೆ ಬಾಳು ಭಾಷಿಣಿ ಮನಸ್ಸನ್ನ ನೋವಾಗೋ ಹಾಗೆ ಮಾಡ್ಬಿಟ್ಟಿಲ್ಲ. ನಾವು ಆಡಿದ ಮಾತುಗಳಿಗೆ, ಮಾಡಿದ ಅವಮಾನಕ್ಕೆ ಅದೇ ಬೇರೆ ಹುಡುಗಿ ಆಗಿದ್ದಿದ್ರೆ ಇಲ್ಲಿಂದ ಹೊರಟೋಗ್ತಿದ್ಲು. ಆದ್ರೆ ನಮ್ಮ ಸಂಕಟನ ಅರ್ಥ ಮಾಡ್ಕೊಂಡು ನಮಗೆ ಸಹಾಯ ಮಾಡೋಕೆ ಬಂದಿರೋ ವ್ಯಕ್ತಿನ ಈ ರೀತಿ ಅಪಾರ್ಥ ಮಾಡ್ಕೊಳ್ಳೋ ಹಾಗೆ ಮಾಡ್ಬಿಟ್ಟಿಯಲ್ಲ ವನಜ ನೀನು. ಪ್ರೀತಿ,
ಏನಾದ್ರೂ ನನಗೆ ವ್ಯತ್ಯಾಸ ಕಂಡು ಬಂದಿದೆ ಆದ್ರೆ ನಾನು ಏನು ಮಾಡ್ತೀನೋ ಗೊತ್ತಿಲ್ಲ. ನಿಮ್ಮಪ್ಪ ಅಮ್ಮ ಬಂದ್ರೂ ಕೂಡ ನಾನು ತಡೆಯೋದಿಲ್ಲ. ನೀವ್ ಹೋಗಿ. ಬಾ ಅಂತ ಹೇಳಿದ್ನಲ್ಲ. ಆಲ್ರೆಡಿ ಮೇಡಮ್ ಹೊಡೆದ್ರಲ್ವರಿ, ಮತ್ತೆ ನೀವು ಕೂಡ ಯಾಕೆ? ಏನೇ ಆದ್ರೂ ಬೇಗ ಮರ್ತೋಗೋ ಬುದ್ಧಿ ಅಲ್ವಾ ನಿಂದು? ಕನಿಷ್ಠ ಪಕ್ಷ ಇದಾದ್ರೂ ನೆನಪಿರುತ್ತೆ ಅಂತ, ಇನ್ಮೇಲಾದ್ರೂ ಬುದ್ಧಿ ಬರುತ್ತೆ ಅಂತ. ಅಲ್ಲ, ಮೇಡಮ್ ಬಗ್ಗೆ ಗೊತ್ತಿದ್ದು ಕೂಡ ಅವ್ರ ಡಿಸಿಷನ್ನೇ ಕ್ವಶನ್ ಮಾಡ್ತೀಯ ನೀನು? ನಾನ್ ಬೇಕು ಅಂತ ಮಾಡಿಲ್ಲ ರೀ. ಪ್ರೀತಿ ಬಂದು ಭಾಷಣಿಯಿಂದ ಸಮಸ್ಯೆ ಬರುತ್ತೆ ಅಂದ್ಲು. ರೆಸ್ಪಾನ್ಸಿಬಲ್ ಆಗಿ ಫೀಲ್ ಆಗಿ ಸ್ವಲ್ಪ ಜಾಸ್ತಿ ಮಾತಾಡ್ಬಿಟ್ಟೆ. ಪ್ರೀತಿ ಹೇಳಿದ್ರೆ ಫಾಲೋ ಮಾಡ್ಬಿಡ್ತೀಯಾ? ನಿನಗೆ ಅಂತ ಒಂದು ಜ್ಞಾನ, ಕಾಮನ್ ಸೆನ್ಸ್ ಇರೋದು ಬೇಕಾಗಿಲ್ವಾ? ಪ್ರೀತಿಗೆ ನಮ್ಮ ಫ್ಯಾಮಿಲಿ ಜೊತೆ ಯಾವ ಸಂಬಂಧನೂ ಇಲ್ಲ. ಆದ್ರೆ ನೀನು ಈ ಮನೆ ದೊಡ್ಡ ಸೊಸೆ. ಭಾಷಿಣಿನ ಮೇಡಮ್ ಹೇಗೆ ಟ್ರೀಟ್ ಮಾಡ್ತೀರಂತ ಗೊತ್ತಾಗಿ ರಾಹುಲ್ ಕಂಡೀಷನ್ ನೋಡಿ ಕೂಡ ಅರ್ಥ ಮಾಡ್ಕೊಳ್ಳುವಂತ ಜವಾಬ್ದಾರಿ, ಪರಿಸ್ಥಿತಿಗೆ ತಕ್ಕ ಬಿಹೇವಿಯರ್ ನಿನಗಿರ್ಬೇಕಲ್ವಾ? ಇರ್ಬೇಕು ರೀ, ಆದ್ರೆ ನನ್ ಕರ್ಮಕ್ಕೆ ಇಲ್ದಿರೋ ಹಾಗಾಯ್ತು. ಇನ್ಮೇಲೆ ಇರೋ ಹಾಗೆ ನೋಡ್ಕೋತೀನಿ. ಹೋಗ್ತಿದ್ದಾನೆ ಎಲ್ಲ ನಿನ್ನಿಂದಾನೆ. ನಾನೇನ್ ಮಾಡ್ದೆ ಅಕ್ಕ? ಹಾ, ಏನ್ ಮಾಡಿದ್ಯಾ? ನೀನ್ ಹೇಳಿದ ಮಾತನ್ನ ಮತ್ತೆ ಕೇಳಿದಕ್ಕೆ ನನ್ನ 2 ಕೆನ್ನೆಗಳಿಗೂ 4 ಸಲ ಏಟ್ ಬಿತ್ತು. ನನ್ನ ವ್ಯಾಲ್ಯೂ 0 ಇಂದ -ವರೆಗೂ ಹೋಗ್ಬಿಡ್ತು ಅಂತ ನೀವ್ ಅನ್ಕೋತಿದ್ದೀರಾ? ಆದ್ರೆ ಆಂಟಿನ ಕ್ವೆಶ್ಚನ್ ಮಾಡೋದಕ್ಕೆ ಒಂದ್ ಆಯುಧ ಬಂದಿದೆ ಅಂತ ನನಗನ್ನಿಸ್ತಿದೆ. ಹಾ, ಬೇಡಮ್ಮ, ನೀನ್ ಮತ್ತೆ ಸ್ಟಾರ್ಟ್ ಮಾಡ್ಬೇಡ. ನನ್ನನ್ನು ಹೀಗೆ ಬಿಟ್ಬಿಡು. ಈಗ ಅನ್ಕೋತಿರೋದಕ್ಕೇನೆ ಮೊದ್ಲೇ ಚೀಪಾಗಿ ನೋಡ್ತಿರೋ ನಿಮ್ ಕ್ಯಾರೆಕ್ಟರ್ ಹರಿದು ಹಾಳಾಗಿ ಹೋಗಿದೆ. ಆ ಭಾಷಿಣಿನ ಮನೆಯಿಂದ ಹೊರಗಡೆ ಕಳಿಸ್ಲಿಲ್ಲ ಅಂತ ಗೊತ್ತಿರೋದಕ್ಕೆ ಇವತ್ತು ಅಷ್ಟು ದೊಡ್ಡ ತಾಳಿ ಡ್ರಾಮಾ ಮಾಡಿದಾಳೆ. ಅನ್ಕೊಂಡಿದ್ದನ್ನ ಸಾಧಿಸೋವರೆಗೂ ಇಲ್ಲಿಂದ ಹೋಗಲ್ಲ ಅಂದ್ರೆ ಮನೆಯವರೆಲ್ಲ ಇನ್ನೋಸೆಂಟ್ ಆಗಿರೋದಕ್ಕೇನೆ ರಾಹುಲ್ ಬಗ್ಗೆ ಪಾಸಿಟಿವ್ ಆಗಿ ತಗೊಂಡಿದ್ದಾರೆ. ಆದ್ರೆ ಇವಳ ಟಾರ್ಗೆಟ್ ನಾವೆಲ್ಲ ಅನ್ನೋದರ ಅರ್ಥನ ತಿಳ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಇಷ್ಟು ದಿನ ರಾಹುಲ್ ಮಾತ್ರನೇ ಹೆಂಡತಿ ಅಂತ ಫೀಲ್ ಆಗ್ತಾ ಇದ್ರೆ ಇವಾಗ ಆಂಟಿ ಅವಳ ಕತ್ತಿಗೆ ತಾಳಿ ಹಾಕಿ ಸೊಸೆ ಸ್ಥಾನ ಕೊಡೋದಕ್ಕೆ ಸಿದ್ಧ ಅಂತ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಏನೋ ಪ್ರೀತಿ, ನೀನ್ ಹೇಳ್ತಾ ಇದ್ರೆ ನಿಜಾನೇ ಅನ್ಸುತ್ತೆ. ಆವೇಶದಲ್ಲಿ ಎಲ್ರ ಮುಂದೆ ಹೇಳಿದ್ರೆ ಕೆನ್ನೆಗ್ ಬಾರ್ಸ್ಬಿಡ್ತಾರೆ. ಹೋರಾಟಕ್ಕೆ ಪ್ರತಿಫಲ ಏಟ್ಗಳೇ ವನಜಕ್ಕ. ಆದ್ರೆ ಫೈನಲ್ ಆಗಿ ರಿಸಲ್ಟ್ ಮಾತ್ರ ಧೈರ್ಯನೇ. ನಿಮ್ ಒಳ್ಳೇದನ್ನೇ ಬಯಸೋಳಾಗಿ ಈ ಮನೇಲಿ ನಿಮ್ಮನ್ನ ದೊಡ್ಡ ಪೊಸಿಷನ್ ಅಲ್ಲಿ ನೋಡ್ಬೇಕು ಅಂತ ನಂಗೆ ತೋಚಿರೋದಕ್ಕೆ ಹೇಳ್ದೆಪ್ಪ. ಆಮೇಲೆ ನಿಮ್ಮಿಷ್ಟ. ಅಮ್ಮಂಗೆ ಅನುಮಾನ ಬರ್ದಿರೋ ಹಾಗೆ ಮನೆಗೆ ಹೋಗೋಣ ಅನ್ಕೊಂಡ್ರೆ ಆಗೋ ಥರ ಇಲ್ಲ. ರಾಹುಲ್ ಅವ್ರು ಯಾವಾಗ ನಿದ್ದೆ ಮಾಡ್ತಾರೋ, ನಾನು ಯಾವಾಗ ತಪ್ಪಿಸ್ಕೊಂಡು ಹೋಗ್ತೀನೋ ಏನೋ. ನಿದ್ರೆಯಲ್ಲೂ ಕೂಡ ಇಷ್ಟು ಅಂದವಾಗಿದೆಯಲ್ಲ ಸರ್ಸು. ಇಷ್ಟು ದಿನ ನಿನಗೆ ದೂರ ಆಗಿದ್ದಕ್ಕೆ ನನ್ನ ಮೇಲೆ ನನಗೆ ಕೋಪ ಬರ್ತಿದೆ ಗೊತ್ತಾ?